ನಮಸ್ತೆ ಎಲ್ಲರಿಗೂ. ನಾನಿವತ್ತು ತುಂಬಾ ಮೃದುವಾಗಿರುವ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟ ಉದ್ದಿನ ಬೇಳೆನ 2-3 ಸರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಹಿಡಿಯಷ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 5ರಿಂದ 6 ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಇಟ್ಟಿರ್ತೀನಿ. ಆರು ಗಂಟೆಗಳ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಉದ್ದಿನ ಬೇಳೆನ ನೆನೆಸಿಟ್ಟು ಈಗ 6 ಗಂಟೆ ಆಗಿದೆ. ರವೆನ ನಾನು 3 ಲೋಟನೇ ಹಾಕಬೇಕು ಅನ್ನೋ ಪ್ಲ್ಯಾನ್ ಇರೋದ್ರಿಂದ ನಾನು ಬೆಳಗ್ಗೆ ಉದ್ದಿನ ಬೇಳೆನ 1 ಲೋಟದಷ್ಟು ಹಾಕಿದ್ದೆ. ಹಾಗಾಗಿ ಈಗ 3 ಲೋಟ ರವೆನ ನಾನು ತಗೊಳ್ತಾ ಇದ್ದೀನಿ. ರವೆಗೆ ಚೆನ್ನಾಗಿ ನೀರನ್ನು ಸೇರಿಸಿ ಈ ಥರ 1-2 ಸಾರಿ ತೊಳೆದು 5 ನಿಮಿಷ ಪಕ್ಕಕ್ಕೆ ಸರಿಸಿಡಬೇಕು. ಬೆಳಗ್ಗೆ ನೆನೆಸಿರುವಂಥ ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೋಬೇಕು. ಉದ್ದಿನ ಬೇಳೆನ ನಾವು ರುಬ್ಬಿದ ನಂತರ ಮೊದಲೇ ತೊಳೆದಿಟ್ಟಿರುವಂಥ ರವೆನ ಚೆನ್ನಾಗಿ ಹಿಂಡಿ, ಸ್ವಲ್ಪನೂ ನೀರಿರದೇ ಇರೋ ಹಾಗೆ ಚೆನ್ನಾಗಿ ಬಿಗಿಯಾಗಿ ಹಿಂಡಿಬಿಟ್ಟು ಆ ಉದ್ದಿನ ಬೇಳೆ ಹಿಟ್ಟಿಗೆ ಸೇರಿಸ್ಕೋಬೇಕು. ರವೆ ಸೇರಿಸಿದ ನಂತರನೂ ನಾವು ಸ್ವಲ್ಪನೂ ನೀರು ಕೂಡ ಅದಕ್ಕೆ ಸೇರಿಸ್ಕೋಬೋದು. ರವೆನ ಸೇರಿಸಿದ ನಂತರ ಸ್ವಲ್ಪ ಸೋಡಾನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಿಂದನೇ ಮಾಡಿದ್ರೆ ಚೆನ್ನಾಗಿ ಉದುಗಿ ಬರುತ್ತೆ. ನಾನು ಸ್ಪೂನಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಕೈಯಿಂದನೇ ಬೆರೆಸ್ಬೇಕಾಗತ್ತೆ. ಚೆನ್ನಾಗಿ ಬೆರೆಸಿದ ನಂತರ ಬಿಗಿಯಾಗಿರೋ ಒಂದು ಮುಚ್ಚಳದಿಂದ ಮುಚ್ಚುತ್ತಾ ಇದ್ದೀನಿ. ನಂತರ ಸ್ವಲ್ಪ ತೂಕ ಇರೋ ವಸ್ತು ಯಾವುದಾದ್ರೂ ಒಂದು ವಸ್ತುನ ಇಡಬೇಕು. ಈ ಥರ ಬೆಳಗ್ಗೆ ಹಾಕಿದೆ, ಇಟ್ಟು ಈ ಥರ ಉದುಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಜಾಸ್ತಿ ಇದನ್ನು ಕಲಕ್ತಾ ಇಲ್ಲ, ಲೈಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನು ಹೀಗೆ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರಿ ನಂತರ ಹಿಟ್ಟನ್ನು ಹಾಕಿ 10ರಿಂದ 12 ನಿಮಿಷ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಇಡ್ಲಿಗೆ ಅಂತಲೇ ಮಾಡುವ ಸಾಂಬಾರನ್ನ ನಾನೀಗ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಸಾಂಬಾರನ್ನ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಬೇಕಾದವರು ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.